ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಅಂತೂ ಇಂತೂ ಕರ್ನಾಟಕದ ಜನತೆ ವೆಯ್ಟ್ ಮಾಡ್ತಿದ್ದಂತಹ ಪ್ರೋಮೋ ಬಿಗ್ ಬಾಸ್ ಅವರು ಇವತ್ತು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಆ ಪ್ರೋಮೋ ನೋಡ್ತಿದ್ರೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೋತಿದ್ದಾರೆ ಆ್ಯಂಡ್ ಅಶ್ವಿನಿ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಅನ್ನೋದು ಸಹ ಕಾಣಿಸುತ್ತೆ. ಬಟ್ ನನ್ಗೇನು ಅನಿಸ್ತಿದೆ ಅಂತಂದ್ರೆ, ಲೈಕ್ ಪ್ರೋಮೋದಲ್ಲಿ ನೋಡಿದಾಗ ಕಿಚ್ಚ ಸುದೀಪ್ ಅವರು ಹುಲಿ ಥರ ಹಾಡ್ಬಿಟ್ಟು ಆ್ಯಂಡ್ ಎಪಿಸೋಡ್ ನೋಡಿದಾಗ ಕಿಚ್ಚ ಸುದೀಪ್ ಅವರು ಇಲಿ ಥರ ಆಡ್ಬಿಟ್ರು ಅಂತಂದ್ರೆ ನಿಜಕ್ಕೂ ಎಲ್ಲರಿಗೂ ಸಹ ಡಿಸಪಾಯಿಂಟ್ಮೆಂಟ್ ಅನ್ನೋದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾಕೆ ಅಂದರೆ ಇದೇ ರೀತಿ ಒಂದು ಪ್ರೋಮೋ ನೋಡಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ನಾವು ವೆಯ್ಟ್ ಮಾಡ್ತಿದ್ರಿ. ಒಂದ್ಸತಿ ಅಶ್ವಿನಿ ಅವ್ರಿಗೆ ಇವತ್ತು ಖಂಡಿತವಾಗ್ಲೂ ಕ್ಲಾಸ್ ನಡೀತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ವೆಯ್ಟ್ ಮಾಡ್ತಿದ್ರಿ. ಬಟ್ ಅಲ್ಲಿ ನಡೆದಿದ್ದೇ ಬೇರೆ ಆ್ಯಂಡ್ ಪ್ರೋಮೋದಲ್ಲಿ ನಾವು ನೋಡಿದಾಗ ಇದ್ದಿದ್ದೇ ಬೇರೆ ಆ್ಯಂಡ್ ತುಂಬಾ ಡಿಫ್ರೆನ್ಸ್ ಇತ್ತು. ಪ್ರೋಮೋ ನೋಡಿದಾಗ ಆಗಿರ್ಬೋದು ಅಥವಾ ಎಪಿಸೋಡ್ನ ನೋಡುವಾಗ ಆಗಿರ್ಬೋದು ತುಂಬಾ ಡಿಫ್ರೆನ್ಸಸ್ ಅನ್ನೋದಿತ್ತು ಆ್ಯಂಡ್ ತುಂಬಾ ಡಿಸಪಾಯಿಂಟ್ಮೆಂಟ್ ಕೂಡ ಆಗಿತ್ತು. ಬಟ್ ಈ ಬಾರಿ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಕಿಚ್ಚ ಸುದೀಪ್ ಅವರ ಮೇಲೂ ಕೂಡ ಒಂದಷ್ಟು ಕಂಪ್ಲೇಂಟ್ಸ್ಗಳು ರಿಜಿಸ್ಟರ್ ಆಗಿದೆ. ಮಹಿಳೆಯರ ಸಂಘದಿಂದ ಒಂದಷ್ಟು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸೊ ಇದೆಲ್ಲದರಿಂದ ಫ್ರಸ್ಟ್ರೇಟ್ ಆಗಿರುವಂತಹ ಸುದೀಪ್ ಅವರು ಈ ಬಾರಿ ತುಂಬಾ ಸ್ಟ್ರಿಕ್ಟ್ ಆಗಿ ಅಶ್ವಿನಿ ಗೌಡ ಅವ್ರಿಗೆ ಟಾಂಗ್ ಕೊಡ್ತಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇಷ್ಟು ದಿವಸ ಸಾಕಷ್ಟು ಜನ ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಕ್ಲಾಸ್ ತಗೋತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕ್ವಶನ್ಸ್ನ ಕೇಳ್ತಾನೆ ಇದ್ರು. ಬಟ್ ಅಲ್ಲಿ ಬಂದಂತಹ ಒಂದಷ್ಟು ಉತ್ತರಗಳು ಏನು ಅಂತಂದ್ರೆ, ಕಿಚ್ಚ ಸುದೀಪ್ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತ ಹೇಳಿ ರಕ್ಷಣಾ ವೇದಿಕೆ ಕಡೆಯಿಂದ ಒಂದು ಬಿರುದು ಸಿಕ್ಕಿರೋದು. ಸೊ ಇಲ್ಲಿ ರಕ್ಷಣಾ ವೇದಿಕೆಯಲ್ಲಿ ಹೋರಾಟಗಾರ್ತಿ ಆಗಿರೋದ್ರಿಂದ ಅಶ್ವಿನಿ ಗೌಡ ಅವರು ಆ ಒಂದು ಕನ್ಸರ್ನಿಂದ ಆ ಒಂದು ಇದರಿಂದ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಟಾಂಗ್ ಕೊಡ್ತಿಲ್ಲ, ತುಂಬ ಸ್ಟ್ರಿಕ್ಟ್ ಆಗಿ ಏನು ಹೇಳ್ತಿಲ್ಲ, ಬೈತಿಲ್ಲ ಅಂತೆಲ್ಲ ಹೇಳಿ ರೂಮರ್ಸ್ಗಳು ಸ್ಪ್ರೆಡ್ ಆಗಿ ಹೋಗಿದೆ. ಸೊ ಇದೆಲ್ಲ ತರುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಕಿಚ್ಚ ಸುದೀಪ್ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತ ಬಂದಿರೋದು ಯಾವುದೋ ಕಾಲದಲ್ಲೇ ಬಂದಿದೆ ಆ್ಯಂಡ್ ಅದನ್ನು ರಕ್ಷಣಾ ವೇದಿಕೆಯವರೇ ಕೊಟ್ಟಿದ್ರೂ ಸಹ ಕಿಚ್ಚ ಸುದೀಪ್ ಅವರು ಅದನ್ನೆಲ್ಲ ಮುಂದೆ ಇಟ್ಕೊಂಡು ಅಶ್ವಿನಿ ಗೌಡ ಅವ್ರಿಗೆ ರೆಸ್ಪೆಕ್ಟ್ ಆಗಿ ಮಾತಾಡಬೇಕು ಅಂತೆಲ್ಲ ಏನಿರೋದಿಲ್ಲ. ಹೊರಗಡೆ ಒಂದು ರೆಸ್ಪೆಕ್ಟ್ ಅನ್ನೋದು ಅಶ್ವಿನಿ ಗೌಡ ಅವರು ಸಂಪಾದನೆ ಮಾಡಿರ್ತಾರೆ. ಒಂದು ಶೋಗೆ ಬಂದು ಆ ರೆಸ್ಪೆಕ್ಟ್ನ ಅವ್ರು ಕಳ್ಕೊಳ್ಳೋದು ಬೇಡ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇವತ್ತು ಕಿಚ್ಚ ಸುದೀಪ್ ಅವ್ರಿಗೆ ಒಂದಷ್ಟು ಫ್ರಸ್ಟ್ರೇಷನ್ ಅನ್ನೋದು ಆಗಿದೆ. ಯಾಕೆ ಅಂತಂದರೆ, ಲೈಕ್ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರು. ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ ಕಾರ್ಡ್ ಅನ್ನೋದು ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಎಸ್, ನನಗೂ ಕೂಡ ಇದೆ ಅನಿಸಿತ್ತು. ಅಶ್ವಿನಿ ಗೌಡ ಅವರು 50 ಡೇಸಿಂದ ಎಷ್ಟೆಲ್ಲ ಕಿರ್ಚಾಡ್ಕೊಂಡು ಎಷ್ಟೆಲ್ಲ ಜಗಳ ಮಾಡ್ಕೊಂಡು ಬರ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಒಂದು ದಿವಸನೂ ಕೂಡ ಕಣ್ಣೀರು ಹಾಕಿ ಅವ್ನು ಹಿಂಗಂತಾನೆ ಅವ್ನು ಹಂಗಂತಾನೆ ಅಂತ ಹೇಳಿ ಕಣ್ಣೀರು ಹಾಕಿ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಇರುವಂಥ ವ್ಯಕ್ತಿ ಅಲ್ಲ. ಅಷ್ಟು ವೀಕ್ ಏನಲ್ಲ ಅಶ್ವಿನಿ ಗೌಡ ಅವರು. ಆ್ಯಂಡ್ ಹೊರಗಡೆನೂ ಕೂಡ ಅವ್ರು ಹೋರಾಟಗಾರ್ತಿ ಆಗಿರೋದ್ರಿಂದ ಈ ರೀತಿ ಸಾಕಷ್ಟು ಕಮೆಂಟ್ಸ್ಗಳನ್ನ ಅವ್ರು ತೊಗೊಂಡಿರ್ತಾರೆ. ಅದರಿಂದ ತೊಗೊಂಡು ತುಂಬಾ ಗಟ್ಟಿ ಆಗಿರ್ತಾರೆ ಅಶ್ವಿನಿ ಗೌಡ ಅವರು. ಬಟ್ ಈ ಒಂದು ವಾರದಲ್ಲಿ ತುಂಬಾ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಬಿಗ್ ಬಾಸ್ ಅವ್ರನ್ನಾಗಿರ್ಬೋದು ಅಥವಾ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನಾಗಿರ್ಬೋದು. ನಿನ್ನೆ ನೋಡಿ, ಇಲ್ಲಿ ಏನೇನು ಬೇಕೋ ಲೈಕ್ ಟಾಸ್ಕಲ್ಲಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಸಹ ಅವ್ನು ಮಾಡ್ದ. ಅವರ ಒಂದು ಟ್ರಿಗರಿಂಗ್ ಪಾಯಿಂಟ್ ಏನಿದೆ ಅನ್ನೋದು ಗಿಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಆ ಒಂದು ಟ್ರಿಗರಿಂಗ್ ಪಾಯಿಂಟ್ ಇಟ್ಕೊಂಡು ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಮಾಡೋಕ್ಕಾಗುತ್ತೆ ಅದನ್ನು ಗಿಲ್ಲಿ ತುಂಬ ಚೆನ್ನಾಗಿ ಮಾಡ್ದ. ಬಟ್ ಅದಾದ ಮೇಲೆ ಇವರು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ, ಲೈಕ್ ಇವ್ರು ಹೋಗಿ ನಾನು ಅಳ್ತಿದ್ದೀನಿ, ನಂಗೆ ಹರ್ಟ್ ಆಗ್ತಿದೆ, ನಂಗೆ ಬಂದು ಸಾರಿ ಕೇಳು ಅಂತ ಹೇಳಿ ಇವ್ರು ಹೇಳ್ದೆ ಇದ್ರು ಕೂಡ ಇವ್ರು ಆ ರೀತಿ ನಡ್ಕೊಂಡ್ರು. ನೆನ್ನೆ ಕೂತ್ಕೊಂಡು ಅಳ್ತಿರೋದಾಗಿರ್ಬೋದು, ಊಟ ಬಿಟ್ಟಿದ್ದು ಆಗಿರ್ಬೋದು, ಈ ರೀತಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ ಅವ್ರಿಗೂ ಸ್ವಲ್ಪ ಹರ್ಟ್ ಆಯಿತು. ಹರ್ಟ್ ಆಗಿದ್ದಕ್ಕೆ ಅವರು ಹೋಗಿ ಸಾರಿ ಕೇಳೋ ರೀತಿ ಆಯಿತು. ಸೊ ಇದು ಕಂಪ್ಲೀಟ್ಲಿ ಸುದೀಪ್ ಅವ್ರು ಹೇಳಿರೋ ರೀತಿ ವುಮೆನ್ ಕಾರ್ಡ್ ಅನ್ನೋದೇ ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಸುದೀಪ್ ಅವರು ಒತ್ತಿ ಹೇಳ್ತಿರೋ ಮಾತು ಏನು ಅಂತಂದರೆ, ನಿಮಗೆ ಹೋಗು ಬಾ ಅಂತ ಮಾತಾಡೋದು ಇಷ್ಟ ಆಗಿಲ್ಲ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಸಹ ಹುಟ್ಟಿರುವಂತಹ ಒಂದು ಮಗುವಿನಿಂದ ಹಿಡಿದು ದೊಡ್ಡವ್ರವರೆಗೂ ಸಹ ನೀವು ಎಲ್ರಿಗೂ ಮರ್ಯಾದೆ ಕೊಟ್ಟೇ ಮಾತಾಡಬೇಕು. ಬಟ್ ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳಿ ಪ್ರಶ್ನೆನ ಅಶ್ವಿನಿ ಗೌಡ ಅವ್ರಿಗೆ ಸುದೀಪ್ ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಅಶ್ವಿನಿ ಗೌಡ ಅವ್ರು ರಘು ಅವ್ರ ಬಗ್ಗೆ ಮಾಡಿದಂತಹ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು, ಹೆಣ್ಣು ಮಕ್ಕಳನ್ನ ಅವನು ಕೆಟ್ಟದಾಗಿ ಮಾತಾಡಿಸ್ತಾನೆ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದಿಲ್ಲ. ಆ್ಯಂಡ್ ಇಷ್ಟು ದಿವಸ ಅವ್ರಿಗೆ ಮರ್ಯಾದೆ ಕಳಿಸೋರು ಪಾಪ ಯಾರು ಇರಲಿಲ್ಲ ಅಂತ ಅನಿಸುತ್ತೆ. ಅಶ್ವಿನಿ ಗೌಡ ಮರ್ಯಾದೆ ಕಲಿಸ್ತಾಳೆ ಅಂತ ಹೇಳಿ ಮಾಡಿದಂತಹ ಸ್ಟೇಟ್ಮೆಂಟ್ಗಳ ಬಗ್ಗೆನೂ ಕೂಡ ಸುದೀಪ್ ಅವ್ರು ಗರಂ ಆಗಿನೇ ಮಾತಾಡ್ತಿದ್ದಾರೆ. ಲೈಕ್ ಬೇರೆ ಹುಡುಗಿರಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ತಿಲ್ಲ ಅಂತಂದಾಗ ಅಂಥದ್ದು ಏನು ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಹೇಳೋದಕ್ಕೆ ಮಾತೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಬೇರೆ ಹುಡುಗಿರ ಹತ್ರನೂ ಸಹ ಒಪಿನಿಯನ್ಸ್ಗಳನ್ನ ಕೇಳ್ತಿದ್ದಾರೆ. ಯಾರೆಲ್ಲ ಹುಡುಗಿರು ಬೇರೆಯವ್ರ ಹತ್ರ ಎಲ್ಲ ಇದ್ದಂತಹ ಒಂದು ಮರ್ಯಾದೆನ ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಅಡ ಇಟ್ಟು ಕುತ್ಕೊಂಡಿದ್ದೀರಾ ಹೇಳಿ ಕೈ ಎತ್ತಿ ಅಂತ ಹೇಳ್ತಿದ್ದಾರೆ.
ಆ್ಯಂಡ್ ಯಾವ ಹುಡುಗಿನೂ ಸಹ ಕೈ ಎತ್ತುತ್ತಿಲ್ಲ. ಯಾಕೆಂದರೆ ರಘು ಅವ್ರು ಯಾವ ಪರ್ಸ್ಪೆಕ್ಟಿವಲ್ಲಿ ಅವರನ್ನು ಕರೆದಿದ್ದಾರೆ, ಯಾವೊಂದು ರೀತಿ ಮಾತಾಡಿದ್ದಾರೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಇಷ್ಟೆಲ್ಲ ವಯಸ್ಸಾಗಿರುವಂತಹ ಅಶ್ವಿನಿ ಗೌಡ ಅವ್ರಿಗೆ ಇದು ಅರ್ಥ ಆಗಿಲ್ಲ ಅಂತಂದರೆ ನಿಜಕ್ಕೂ ಅವ್ರಿಗೆ ಅರ್ಥ ಆದರೂ ಈ ರೀತಿ ಆಡ್ತಿದ್ದಾರಾ, ಕಂಟೆಂಟ್ಗೋಸ್ಕರ ಆಡ್ತಿದ್ದಾರಾ, ಅಥವಾ ಕಿಚ್ಚ ಸುದೀಪ್ ಅವ್ರು ಹೇಳ್ದಂಗೆ ವುಮೆನ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಆಡ್ತಿದ್ದಾರಾ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಷ್ಟು ದಿವಸ ಆದ್ರೂ ಎಸ್ ಕಂಟೆಂಟ್ ಅನ್ನೋದನ್ನ ಕೊಡ್ತಿದ್ದಾರೆ. ಇವ್ರ ಕಂಟೆಂಟ್ ಇರಿಟೇಟ್ ಆಗ್ತಿದಾ ಅಥವಾ ಗಿಲ್ಲಿ ಕೊಡ್ತಿರುವಂತಹ ಕಂಟೆಂಟ್ಗಳು ನಿಮ್ಗೆ ಇರಿಟೇಟ್ ಆಗ್ತಿದ್ಯಾ? ಆ್ಯಕ್ಚುಲಿ ಈ ಸತಿ ಬಿಗ್ ಬಾಸ್ ಅನ್ನೋದು ಏನೋ ಒಂದು ಸ್ವಲ್ಪ TRP ಪಡ್ಕೊಳ್ತಿದೆ, TRP ಹೆಚ್ಚಾಗ್ತಿದೆ ಅಂತಂದರೆ ಅಫ್ಕೋರ್ಸ್ ಬಿಗ್ ಬಾಸ್ ಅನ್ನುವಂಥ ಒಂದು ಸಪ್ರೇಟ್ ಆಡಿಯನ್ಸ್ ಅನ್ನೋದು ಇದ್ದೇ ಇರ್ತಾರೆ. ತುಂಬ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ಬಿಗ್ ಬಾಸ್ನ ನೋಡೋದಕ್ಕೆ. ಅಲ್ಲಿ ಇಂಥ ಕಂಟೆಸ್ಟೆಂಟ್ಗಳು ಬಂದಾಗ ನಿಜಕ್ಕೂ ಬೇಜಾರಾಗುತ್ತೆ. ಬಟ್ ಎಲ್ಲೋ ಗಿಲ್ಲಿ ಅಂತವ್ರು ಬಂದುಬಿಟ್ಟು ಸ್ವಲ್ಪ ಶೋನ ಎತ್ತೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಶೋನ ಎತ್ತೋದು ಅಂತಂದರೆ ಗಿಲ್ಲಿ ಕೊಡ್ತಿರುವಂತಹ ಕಂಟೆಂಟಿಂದನೇ ನಮ್ಮೆಲ್ರಿಗೂ ಸಹ ಬಿಗ್ ಬಾಸ್ ನೋಡಬೇಕು ಅಂತ ಅನಿಸ್ತಿರೋದು. ಆ್ಯಕ್ಚುಲಿ ನಿನ್ನೆ ಬಿಟ್ಟಂತಹ ಒಂದು ಪ್ರೋಮೋ ಎಷ್ಟು ವೈರಲ್ ಆಗಿದೆ ಅನ್ನೋದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದಾಗಿದೆ. ಪ್ರೋಮೋನೇ ಅಷ್ಟು ವೈರಲ್ ಆಯಿತು ಅಂತಂದರೆ ಎಪಿಸೋಡ್ನ ನೋಡೋದಕ್ಕೆ ಎಷ್ಟೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಗಿಲ್ಲಿ ಕೊಡ್ತಿರುವಂತಹ ಕಂಟೆಂಟು ತುಂಬ ಅತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಅಮ್ಮಂಗೆ ಯಾರು ಹೇಳ್ತಿದ್ದಾರೆ ಗಿಲ್ಲಿ ಕೊಡ್ತಿರುವಂತಹ ಕಂಟೆಂಟ್ ಅತಿ ಆಗ್ತಿದೆ ಅಂತ? ನಮ್ಮೆಲ್ರಿಗೂ ಅನಿಸ್ತಿರೋದು ಈ ಅಮ್ಮ ಮಾಡ್ತಿರೋದು ಅತಿ ಆಗ್ತಿದೆ, ಈ ಅಮ್ಮ ನಡ್ಕೊಳ್ತಿರುವಂತಹ ರೀತಿ ಸರಿಯಿಲ್ಲ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಬಟ್ ಅವ್ರು ಮಾಡ್ತಿರುವಂತಹ ತಪ್ಪು ಅವ್ಳಿಗೆ ಅರ್ಥ ಆಗ್ತಿಲ್ಲ. ಏನಂದರೆ ಲೈಕ್ ನಾವೆಲ್ಲರೂ ಸಹ ಅಶ್ವಿನಿ ಗೌಡ ಅವರೇ ಅಂತ ಅಲ್ಲ, ಸಾಕಷ್ಟು ಜನ ಈ ಪ್ರಪಂಚದಲ್ಲಿ ಹೇಗಿದ್ದಾರೆ ಅಂತಂದರೆ ಬೇರೆಯವ್ರ ವಿಚಾರ ಅಂತ ಬಂದಾಗ ಲೈಕ್ ನಾವು ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಲೈಕ್ ನಿಮ್ಮದೇ ತಪ್ಪು ನೀವು ಹಿಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಬೇಕಾಗಿತ್ತು ಅಂತ ಹೇಳಿ ವಾದ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಬಟ್ ಅದೇ ತಪ್ಪನ್ನು ನಾವು ಮಾಡಿದಾಗ ನಾವು ಜಡ್ಜ್ಗಳಾಗ್ಬಿಡ್ತೀವಿ. ಲೈಕ್ ವಾದ ಮಾಡೋ ಲಾಯರ್ ಆಗಿರೋದಿಲ್ಲ, ಜಡ್ಜ್ ಆಗೋದಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಅಂತಂದರೆ ನಾನು ಮಾಡಿದ್ದೆ ಸರಿ ಅನ್ನೋ ರೀತಿ, ನಾನು ಹೇಳಿದ್ದೆ ಕರೆಕ್ಟು ಅನ್ನೋ ರೀತಿ ಜಡ್ಜ್ಗಳಾಗೋದಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಇದನ್ನೇ ಅಶ್ವಿನಿ ಗೌಡ ಅವರು ಅಲ್ಲಿ ಮಾಡ್ತಿರೋದು. ತಾನು ಮಾಡಿದ್ದೆಲ್ಲವೂ ಸರಿ, ಬಟ್ ಬೇರೆಯವರು ಅದೇ ಕೆಲಸನ ಮಾಡಿದ್ರೆ ತಪ್ಪು ಅಂತ ಹೇಳಿದ್ದಾರೆ. ಆ್ಯಂಡ್ ಪದೇ ಈ ವಿಚಾರದ ಬಗ್ಗೆ ಕ್ಲಾರಿಟಿನ ಕಾವ್ಯ ಗೌಡ ಅವ್ರು ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಲೈಕ್ ನೀವು ಈ ರೀತಿ ಮಾಡ್ತಿದ್ದೀರಾ ಅಂದರೆ ಇದೇ ತಪ್ಪನ್ನು ನೀವು ಮುಂಚೆನೂ ಸಹ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳಿಗೆ ಮಾಡಿದ್ದೀರಾ, ಆವಾಗ ನಿಮಗೆ ಇದು ತಪ್ಪು ಅಂತ ಅನಿಸ್ಲಿಲ್ವಾ ಅಂತ ಹೇಳಿ ಸಾಕಷ್ಟು ಬಾರಿ ಕೇಳ್ಕೊಂಡು ಬಂದಿದ್ದಾರೆ ಕಾವ್ಯ ಅವರು ಕೂಡ. ಆ್ಯಂಡ್ ಸುದೀಪ್ ಅವರು ಕೂಡ ಇದ್ರ ಬಗ್ಗೆ ರಿಷಾ ಅವ್ರಿಗಾಗಿರ್ಬೋದು, ರಾಶಿಕಾ ಅವ್ರಿಗಾಗಿರ್ಬೋದು, ಜಾನ್ವಿ ಅವ್ರಿಗಾಗಿರ್ಬೋದು ಡೈರೆಕ್ಟಾಗಿ ಅಶ್ವಿನಿ ಗೌಡ ಅವ್ರಿಗೆ ಹೇಳದೆ ಇದ್ರೂ ಸಹ ಬೇರೆ ಕಂಟೆಸ್ಟೆಂಟ್ಗಳ ಮೂಲಕ ಈ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ನೀವು ಒಬ್ಬರಿಗೆ ಕೈ ತೋರಿಸಿ ಮಾತಾಡ್ತಿದ್ದೀರಾ ಅಂತಂದಾಗ ಬೇರೆಯವರು ನಿಮಗೆ ಕೈ ತೋರಿಸಿ ಮಾತಾಡಿದಾಗ ನೀವು ಅದನ್ನು ತೊಗೊಳ್ಬೇಕಾಗತ್ತೆ ಅಂತ ಹೇಳಿ ಸಾಕಷ್ಟು ಬಾರಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಬಟ್ ಅಶ್ವಿನಿ ಮೇಡಮ್ ಅವರ ಒಂದು ತಲೆ ಇದೆಯಲ್ಲ, ಆ ತಲೆಗೆ ಏನೂ ಸಹ ಹೋಗಿರಲಿಲ್ಲ ಅಂತ ಅನಿಸುತ್ತೆ. ನಾನೇ ಗ್ರೇಟು, ನಾನೇ ಸುಪೀರಿಯರ್ ಅನ್ನೋ ರೀತಿ ಅಶ್ವಿನಿ ಗೌಡ ಅವರು ನಡ್ಕೋತಿದ್ರು. ಬಟ್ ಇವತ್ತು ತುಂಬ ಚೆನ್ನಾಗಿ ಚಳಿ ಬಿಡಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಎಪಿಸೋಡ್ ನೋಡಿದಾಗ ಏನೂ ಸಹ ಹರ್ಟ್ ಆಗದೆ ಬೇಜಾರಾಗದೆ ಇದ್ದರೆ ಸಾಕು. ಲೈಕ್ ನಾವು ಪ್ರೋಮೋ ನೋಡಿದಾಗ ಒಂಥರ ಲಯನ್ ಥರ ಸುದೀಪ್ ಅವ್ರು ಕಾಣಿಸ್ತಿದ್ದಾರೆ. ಬಟ್ ಎಪಿಸೋಡ್ ನೋಡಿದಾಗ ಬೇರೆ ರೀತಿ ಕಾಣಿಸೋದು ಬೇಡ, ಲಯನ್ ಆಗಿನೇ ಇರಲಿ, ಕಿಂಗ್ ಶುಡ್ ಬಿ ಆಲ್ವೇಸ್ ಕಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಅವರು ಕಿಂಗ್ ಆಗಿನೇ ಹೇಗೆ ಅವರ ಒಂದು ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತೊಗೋಬೇಕು ಅದೇ ರೀತಿ ತೊಗೊಂಡ್ಲಿ. ಬೇರೆ ಕಂಟೆಸ್ಟೆಂಟ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೋ ಅದೇ ರೀತಿ ಅಶ್ವಿನಿ ಗೌಡವ್ರನ್ನ ಟ್ರೀಟ್ ಮಾಡಿದ್ರೆ ಸಾಕು. ನಮಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ಸ್ ಎಲ್ಲ ಏನು ಬೇಡ. ಬೇರೆಯವ್ರನ್ನ ಲೈಕ್ ರಕ್ಷಿತಾ ಅವ್ರು ಜಸ್ಟ್ ಮಾಡಿದಂತಹ ಒಂದು ವಾರದ ತಪ್ಪಿಗೆ ನನಗೆ ಪಿತ್ತ ನೆತ್ತಿಗಿರುತ್ತೆ ಹಾಗೆ ಹೀಗೆ ಅಂತ ಸ್ಟೇಟ್ಮೆಂಟ್ಗಳನ್ನೆಲ್ಲ ಪಾಸ್ ಮಾಡಿದ್ರಲ್ಲ, ಆ ರೀತಿ ಬೇರೆ ಕಂಟೆಸ್ಟೆಂಟ್ಗಳನ್ನ ಯಾವ ರೀತಿ ನೋಡ್ತಿದ್ರು ಅದೇ ರೀತಿ ಅಶ್ವಿನಿ ಅವ್ರನ್ನ ನೋಡಿ ಅದೇ ರೀತಿ ಅಶ್ವಿನಿ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿದ್ರೆ ಸಾಕು ಅಂತ ನನಗನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು? ಇವತ್ತಿನ ಪ್ರೋಮೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೇನು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಬಾಯ್ ಬಾಯ್.